ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಇವತ್ತಿನ ವಿಡಿಯೋ ಹೊಟ್ಟೆಗೆ ಬಟ್ಟೆ ಹೇಗೆ ಕಟ್ಟೋದು, ಸೊಂಟಕ್ಕೆ ಆಫ್ಟರ್ ಡೆಲಿವರಿ ಯಾವ ರೀತಿ ಕಟ್ಟಬೇಕು. ಆ್ಯಂಡ್ ನನಗೆ ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳ್ತಿದ್ರು ಆ್ಯಂಡ್ ಡಿ ಎಮ್ ಸಹ ಮಾಡ್ತಿದ್ರು, ನೀವು ಯಾವ ರೀತಿ ಕಟ್ತಾ ಇದ್ರಿ. ಆ್ಯಂಡ್ ನಾನು ಪ್ರತಿಯೊಬ್ಬರೂ ನಂಗೆ ತುಂಬ ಬ್ಯಾಕ್ ಪೇಯ್ನ್ ಬರುತ್ತೆ, ಏನು ಮಾಡಬೇಕು, ಏನು ಸೊಲ್ಯೂಷನ್ ಅಂತ ಎಲ್ಲ ಕೇಳಿದಾಗ ನಾನೇನು ಫಾಲೋ ಮಾಡ್ತಿದ್ದೆ ಅದನ್ನೇ ಹೇಳ್ತಿದ್ದೆ. ಆ್ಯಂಡ್ ಡೀಟೇಲ್ ವಿಡಿಯೋ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನ ನನಗೆ ಡಿ ಎಮ್ ಸಹ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ನಾನು ಹೇಗೆ ಫಾಲೋ ಮಾಡಿದ್ದೆ ಆ್ಯಂಡ್ ಯಾವ ರೀತಿ ಟೆಕ್ನಿಕ್ಸ್ನ ಯೂಸ್ ಮಾಡಿ ಕಟ್ತಿದ್ದೆ ಆ್ಯಂಡ್ ಪ್ರೊಸೀಜರ್ ಏನು, ಈ ರೀತಿ ಕಟ್ಟೋದ್ರಿಂದ ಏನೆಲ್ಲ ಬೆನಿಫಿಟ್ಸು, ಆ್ಯಂಡ್ ನನಗೆ ನಾನು ಎಷ್ಟು ದಿನ ಕಟ್ಟಿದ್ದೆ ಆ್ಯಂಡ್ ನಾನು ಆ ರೀತಿ ಕಟ್ಟಿರೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗಿದೆ ನನಗೆ ಅನ್ನುವಂತಹ ಡೀಟೇಲ್ ವಿಡಿಯೋ ನಾನು ಮಾಡ್ತಿದ್ದೀನಿ. ಸೊ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾಕೆ ಈ ಸ್ಪೇಸೇ ನಾನು ಮಾಡ್ತಿದ್ದೀನಿ ಅಂತಂದರೆ, ನನಗೆ ಕಿಟಕಿ ಬೇಕಾಗುತ್ತೆ ಟು ಟೈ ದಿಸ್. ಒಂದು ಎಂಡನ್ನು ಕಟ್ಟಬೇಕು, ಅದಾದಮೇಲೆ ಪ್ರೊಸೀಜರ್ ನಾನು ತೋರಿಸ್ತೀನಿ. ಅದಾದಮೇಲೆ ದೂರ ಹೋಗ್ತಾ ಹೋಗ್ತಾ ನಾನು ಕ್ಯಾಮ್ರಾನೂ ಸಹ ಆ ಕಡೆ ಈ ಕಡೆ ಟಿಲ್ಟ್ ಮಾಡ್ಕೊಳ್ತೀನಿ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದಕ್ಕೆ ಒಂದು ಕಾಟನ್ ಸ್ಯಾರಿ ತೊಗೊಳ್ಬೇಕಾಗತ್ತೆ. ನಾನು ಕಾಟನ್ ಸ್ಯಾರಿನೇ ತೊಗೊಂಡಿರೋದು. ಇದನ್ನು ಎಕ್ಸಾಂಪಲ್, ಈಗ ಸ್ಯಾರಿ ಉದ್ದ ಇಷ್ಟು ಬರುತ್ತೆ ಅಲ್ಲ, ಸೊ ಇಷ್ಟು ಅಗಲ ಆಗುತ್ತೆ, ಇಷ್ಟಾಗಲ್ಲ. ಸೊ ಅದನ್ನು ಹಾಫ್ ಫೋಲ್ಡ್ ಆ್ಯಂಡ್ ಟೋಟಲ್ 4 ಫೋಲ್ಡ್ನ ಮಾಡ್ಕೊಂಡಿರಬೇಕು. ಓಕೆನಾ? ಸೊ ನೀವು ನೋಡ್ಬೋದು ಅಂತಂದರೆ ಎಲ್ಲನೂ ನಾನು 9 ಮಂತ್ಸ್ ನಾನು ಕಟ್ಟಿರೋದು. ಸೊ ಅವಾಗಿಂದನೂ ಇದೇ ರೀತಿ ಫೋಲ್ಡ್, ವಾಶ್ ಮಾಡುವಾಗ ಮಾತ್ರ ಫುಲ್ಲು ಬಿಚ್ಚಿಬಿಟ್ಟು ವಾಷಿಂಗ್ ಮೆಷಿನಿಗೆ ವಾಶ್ ಹಾಕ್ತಿದ್ದೆ, ಇಲ್ಲ ಅಂತಂದರೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಟಿರ್ತಿದ್ದೆ. ಸೊ ಇದನ್ನು ಕಂಪ್ಲೀಟ್ ಹೀಗೆ ಡೈಲಿ ಬಿಚ್ಚಿದ ತಕ್ಷಣ ಇದೇ ರೀತಿ ಫೋಲ್ಡ್ ಮಾಡಿ ಇಟ್ಬಿಡ್ತಿದ್ದೆ. ನಂಗೆ ಡೈಲಿ ಈಸಿ ಆಗ್ತಿತ್ತು, ಯಾವುದೇ ರೀತಿ ಫೋಲ್ಡ್ ಮಾಡೋದಕ್ಕೆ ನಾನು ಟೈಮ್ ಏನು ಸ್ಪೆಂಡ್ ಮಾಡ್ತಿರ್ಲಿಲ್ಲ. ಇದೇ ರೀತಿ ಇಟ್ಬಿಡ್ತಿದ್ದೆ. ನಂಗೆ ಫೋಲ್ಡ್ ಮಾಡೋದಕ್ಕೆ ನನಗೇನು ಟೈಮ್ ವೇಸ್ಟ್ ಆಗ್ತಾ ಇರಲಿಲ್ಲ. ಆರಾಮಾಗಿ ನೆಕ್ಸ್ಟ್ ಡೇಗೆ, ಎಕ್ಸಾಂಪಲ್ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಾನು ಇದನ್ನು ಕಟ್ಕೊಳ್ಬಿಡ್ತಿದ್ದೆ, ಬೆಳಗ್ಗೆ ಬೇಗ ಎದ್ದ ತಕ್ಷಣ ಇದನ್ನು ಕಟ್ಕೊಳ್ತಿದ್ದೆ. ಫಸ್ಟ್ ಕೆಲಸ ನನಗೆ ಇದೇ ಆಗಿರ್ತಿತ್ತು. ಸೊ ನಿಮ್ಗೂ ತೋರಿಸ್ತೀನಿ ಹೇಗೆ ಅಂತ. ಸೊ ಈ ರೀತಿ ಫುಲ್ಲು, ಓಕೆನಾ? ಸೊ ಇದಿಷ್ಟು ಉದ್ದ ಬರುತ್ತೆ, ಕಂಪ್ಲೀಟ್ ಸೀರೆ ಉದ್ದ. ಯಾವುದೇ ರೀತಿ ನಾನು ಸೀರೆ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿಲ್ಲ. ಸೊ ಇಷ್ಟು ಉದ್ದ ಇದೆ. ಸೊ ಫಸ್ಟ್ ನೀವೇನು ಮಾಡ್ಕೋಬೇಕು ಅಂತಂದರೆ, ಈ ರೀತಿ ಕಿಟಕಿ ಇರುವಂತಹ ಪ್ಲೇಸಸ್ಸು ಬೆಸ್ಟ್ ಆಗುತ್ತೆ ನಿಮಗೆ. ಕಿಟಕಿ ಬೆಸ್ಟ್ ಏನಕ್ಕಂತಂದರೆ, ಇದನ್ನು ನಾನು ಟೈಟಾಗಿ ಕಟ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಕಟ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ಉದ್ದಕ್ಕೆ ಅಂತಂದರೆ, ಯಾವ ಲೆವೆಲ್ ಕಟ್ಟಬೇಕು ಅಂತಂದರೆ, ನಿಮ್ಮ ಸೊಂಟದ ಲೆವೆಲ್ಗೆ ಇದನ್ನು ಕಟ್ಟಿ, ಓಕೆನಾ? ಸೊ ಟೈಟಾಗಿ ನಾನಿಲ್ಲಿ ಒಂದು 2 ನಾಟ್ ಹಾಕ್ತೀನಿ. ಸೊ ನಾನು ಟೈಟಾಗಿ ನಾಟ್ ಹಾಕಿದ್ದೀನಿ. ಈಗ ಇದನ್ನು ಒಂದು ಸ್ಟ್ರೇಟ್ ಮಾಡ್ಕೊಳ್ತೀನಿ, ಓಕೆನಾ? ಸೊ ಒಂದು ಸ್ಟ್ರೇಟ್ ಮಾಡಿಕೊಂಡು ನಾನು ಆ ಎಂಡಿಗೆ ಹೋಗ್ತೀನಿ. ಸೊ ನೀವು ಅಲ್ಲಿ ನೋಡ್ಬೋದು. ಸೊ ನಾನು ಆ ಎಂಡಿಗೆ ಹೋಗ್ತೀನಿ. ಟರ್ನ್ ಮಾಡಿ. ಎಸ್, ಎಸ್. ಸೊ ನೀವು ಇಲ್ಲಿ ನೋಡ್ಬೋದು, ಒಂದು ಸ್ವಲ್ಪ ಲೂಸ್ ಬಿಟ್ಟು ಒಂದು ಎಂಡನ್ನು ತಗೊಂಡು ಹೀಗೆ ನಿಮ್ಮ ಹೊಟ್ಟೆಗೆ ಹೀಗೆ ಇಟ್ಕೊಂಡು ನೀವು ಒಂದು ಸ್ವಲ್ಪ ಹೀಗೆ ಎಳ್ಕೋಬೇಕು, ಓಕೆನಾ? ಟೈಟಾಗಿ ಹೀಗೆ ಎಳ್ಕೊಂಡು ಸ್ಟ್ರೇಟ್ ಆಗಿರಬೇಕು. ಆ್ಯಂಡ್ ಟರ್ನ್ ಟೈಟ್ಲಿ. ನೀವು ಎಷ್ಟು ಟೈಟಾಗಿ ಟರ್ನ್ ಮಾಡ್ತೀರಾ ಅಷ್ಟು ನೀವು ಕೆಳಗಡೆ ಮೇಲ್ಗಡೆ ಎಲ್ಲನೂ ಕ್ಲೀನಾಗಿ ಫಿಟ್ಟಾಗಿ ಎಳ್ಕೊತಾ ಹೋಗ್ಬೇಕಾಗುತ್ತೆ ಹೀಗೆ. ಎಸ್. ಆ್ಯಂಡ್ ನಿಮಗೆ ಒಂದು ಸ್ವಲ್ಪ ಓಕೆ, ನನಗೆ ಇನ್ನು ಸ್ವಲ್ಪ ಕೆಳಗಡೆ ಸೊಂಟಕ್ಕೂ ಒಂದು ಸ್ವಲ್ಪ ಬರಲಿ ಅಂತಂದರೆ ಕೆಳಗಡೆ ಹೇಳ್ಕೋಬೋದು. ಅಗೇನ್ ಒನ್ ಮೋರ್ ಟರ್ನ್. ನೀವು ನೋಡ್ಬೋದು ಎಷ್ಟು ಫಿಟ್ ಆಗಿದೆ ಅಂತ. ಈಗ ನನಗೆ ಕೆಳಗಡೆ ಸೊಂಟಕ್ಕೆ ಫಿಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಾನು ಇವಾಗ ಮೇಲ್ಗಡೆ ಹೋಗ್ತೀನಿ, ಇನ್ನೊಂದು ಸ್ವಲ್ಪ ಮೇಲ್ಗಡೆ ಅಂತಂದರೆ ಎದೆ ಭಾಗಕ್ಕೆ. ಎಸ್, ಎಸ್. ಇನ್ನೊಂದು ಸ್ವಲ್ಪ ಟರ್ನ್. ಹಾಂ. ಸೊ ಈಗ ಆಲ್ಮೋಸ್ಟ್ ಆಯಿತು. ನಾನು ಆ ಗಂಟು ಬಿಚ್ಕೊಂಡು ನಿಮಗೆ ತೋರಿಸ್ತೀನಿ. ಟರ್ನ್ ಮಾಡಿ ನನ್ನ ಹತ್ರ. ಸೊ ಇವಾಗ ಕಂಪ್ಲೀಟ್ ಆಯಿತು. ನಾನು ಈ ಗಂಟನ್ನು ಬಿಚ್ಕೊಂಡಿದ್ದೀನಿ, ಅಂದರೆ ಕಿಟಕಿಗೆ ಹಾಕಿದ್ನಲ್ಲ ಗಂಟನ್ನು.
ಸೊ ಈಗ ಎನಿವೆ ನನಗೆ ಸ್ಟಿಫ್ ಆಗಿದೆ, ನೀವಿಲ್ಲಿ ನೋಡ್ಬೋದು ಎಷ್ಟು ಸ್ಟಿಫ್ ಆಗಿದೆ. ಅಟ್ ದ ಬ್ಯಾಕ್ ಆಲ್ಸೋ ವೆರಿ ಕಂಫರ್ಟಬಲ್ ಆ್ಯಂಡ್ ವೆರಿ ಸ್ಟಿಫ್. ಸೊ ಇದನ್ನು ಕೆಳಗಡೆ ಬೇಕೋ ಅಥವಾ ಮೇಲ್ಗಡೆ ಬೇಕೋ ಅಥವಾ ಸ್ಟ್ರೇಟಾಗಿ ಹೊಟ್ಟೆ ಮೇಲೆ ಇರಲ್ಲ ಅಂತ ಅಂದ್ಬಿಟ್ಟು ನೀವು ಕಟ್ಕೊಳ್ಬಹುದು. ಅಗೇನ್ ಒನ್ ಮೋರ್ ರೌಂಡ್. ನೀವು ಈ ರೀತಿ 4 ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ತುಂಬ ಈಸಿ, ಜಸ್ಟ್ 3 to 4 ಮಿನಿಟ್ಸಲ್ಲೇ ನೀವು ಫಿನಿಶ್ ಮಾಡ್ಕೊಂಡ್ಬಿಡ್ಬೋದು. ಯಾರ ಸಪೋರ್ಟು ಬೇಡ ಇದಕ್ಕೆ. ಒಬ್ಬರು ಆ ಕಡೆಯಿಂದ ಇಳ್ಕೊಂಡಿರ್ತಾರೆ, ಒಬ್ರು ಟೈಟಾಗಿ ಸುತ್ತುತ್ತಾ ಇರ್ತಾರೆ. ಟ್ರೆಡಿಷ್ನಲ್ ಮೆಥಡಲ್ಲಿ ಆ ರೀತಿ ಮಾಡ್ತಾರೆ. ಬಟ್ ಈಗ ಎಲ್ಲರೂ ವರ್ಕಿಂಗು, ನಮಗೆ ಟೈಮ್ ಇರೋದಿಲ್ಲ. ಸೊ ವರ್ಕಿಂಗ್ ಮಾಮೀಸ್ಗೆ ಇದು ಬೆಸ್ಟ್. ಸೊ ಈ ರೀತಿ ಮೇಲ್ಗಡೆ ಒಂದು ಕೆಳಗಡೆ ಟಕ್ ಅಂತ ಅಂದರೆ ಸಿಕ್ಸ್ಕೊಂಡು ಇಲ್ಲಿ ಕೆಳಗಡೆನೂ ಒಂದು ನಿಮಿಷ, ಎಸ್ ಕಾಣಿಸ್ತಿಲ್ಲ ಅನ್ಸುತ್ತಲ್ಲ, ಹಾಂ. ಸೊ ಕೆಳಗಡೆನೂ ಈ ರೀತಿ ಟಕ್ ಮಾಡ್ಕೊಳ್ಳೋದು ಅಷ್ಟೇ. ವೆರಿ ಕಂಫರ್ಟ್. ನನಗಂತೂ ಕಂಫರ್ಟ್ ಆಗಿತ್ತು. ಟಿಲ್ 9 ಮಂತ್ಸ್ ನಾನು ಕಟ್ಟಿದ್ದೀನಿ. ನಾನು ಈಗಲೂ ಒಂದೊಂದ್ಸಲ ನಂಗೆ ಖಂಡಿತವಾಗ್ಲೂ ಸೊಂಟ ನೋವು ಬರೋದಿಲ್ಲ ಆ್ಯಂಡ್ ಯಾವುದೇ ರೀತಿ ಬ್ಯಾಕ್ ಪೇನು ಇಲ್ಲ, ಆರಾಮಾಗಿ ಕಂಫರ್ಟ್ ಆಗಿರ್ತೀನಿ. ಈಗಲೂ ಒಂದೊಂದ್ಸಲ ಅನಿಸುತ್ತೆ ಯಾವಾಗಾರ ಕಟ್ಕೊಳ್ಬೇಕು ಅಂತ, ಅಂದರೆ ನನಗೆ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅನಿಸುತ್ತೆ ಇದು. ಸೊ ನೀವು ನೋಡಬಹುದು, ಎಸ್ ನೋಡಬಹುದು, ಫಿಟ್ ಆಗಿದೆ, ಯಾವುದೇ ರೀತಿ ಏನೂ ಇಲ್ಲ. ಆ್ಯಂಡ್ ಇದರಿಂದ ಹಾಲ್ಗೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಫಿಟ್ ಆಗಿದೆ, ಏನೂ ತೊಂದರೆ ಇಲ್ಲ, ಹಾಲ್ಗೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ವೇ. ಇನ್ನೊಂದು ವೇಯಲ್ಲಿ ಹೇಳ್ಕೊಡ್ತೀನಿ ನಾನು. ಸೊ ಇದನ್ನು ಕ್ಲೀನಾಗಿ ಆ್ಯಂಡ್ ಬಿಚ್ಚುವಾಗ ನೀವು ಯಾವ ರೀತಿ ಬಿಚ್ಚಬೇಕು ಅಂತಂದರೆ, ಇವಾಗ ಟಕ್ ನಾನು ಇದನ್ನು ಮಾಡ್ಕೊಂಡು ಇದನ್ನು ಬಿಚ್ಕೊಂಡಿದ್ನಲ್ಲ, ಸೊ ಇಲ್ಲೇ ನೀವು ಫೋಲ್ಡ್ ಮಾಡ್ಕೊತಾ ಹೋಗಬೇಕು. ಸೊ ನೀವು ಇಲ್ಲೇ ಫೋಲ್ಡ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕೆಲಸನೂ ಈಸಿ ಆಗುತ್ತೆ. ಆ್ಯಂಡ್ ಆಮೇಲೆ ಇದನ್ನು ಮಡ್ಚೋದಕ್ಕೆ ಒಂದು ದೊಡ್ಡ ಸಾಹಸ ಪಡುವಂಥ ಅವಶ್ಯಕತೆ ಇರೋದೇ ಇಲ್ಲ. ಈ ರೀತಿ ನಂಗೆ ಈಗಲೂ ಒಂದೊಂದ್ಸಲ ಕಟ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಏನಕ್ಕಂತಂದರೆ ತುಂಬ ಕಂಫರ್ಟ್ ಆಗಿರ್ತಿತ್ತು, ಎಷ್ಟು ಸ್ಟಿಫ್ ಆಗಿರ್ತಿತ್ತು ಗೊತ್ತಾ. ನಾನು ಅವಾಗ ವರ್ಕ್ ಮಾಡ್ತಿದ್ದೆ, ಅರ್ಲಿ ಮಾರ್ನಿಂಗ್ ಥೆರಪೀಸ್ ಇರ್ತಿತ್ತು. ನಾನು ಔಟ್ ಆಫ್ ಕಂಟ್ರೀಸ್ ಪೇರೆಂಟ್ಸ್ ಜೊತೆ ವರ್ಕ್ ಮಾಡ್ತಿದ್ದೆ. ಸೊ ಅವಾಗ ಅರ್ಲಿ ಮಾರ್ನಿಂಗ್ ಎದ್ದು ಇದನ್ನು ಕಟ್ಕೊಂಡು ಬಿಡ್ತಿದ್ದೆ. ಅರೌಂಡ್ 4 o'clock ನಾನು ಸೆಷನ್ಸ್ ತೊಗೊತಾ ಇದ್ದಿದ್ದು ಆನ್ಲೈನಲ್ಲಿ. ಸೊ ಅವಾಗ ಕಟ್ಕೊಂಡು ಬಿಡ್ತಿದ್ರೆ ನನಗೆ ಕಂಪ್ಲೀಟ್ ತಿರ್ಗಾ ನೈಟ್ ಮಲ್ಕೊಳ್ವಾಗ್ಲೇ ನಾನು ಬಿಡಿಸ್ತಿದ್ದು. ನಂಗೆ ಯಾವುದೇ ರೀತಿ ಹಿಂಸೆ ಅನಿಸ್ತಿರಲಿಲ್ಲ. ಕೆಲವರು ಹೇಳ್ತಾರೆ ತುಂಬ ಕೆರ್ತಾ ಬರುತ್ತೆ ಹೊಟ್ಟೆ, ಆ ಥರ. ನಾನು ನನಗೇನು ಆ ರೀತಿ ಆಗ್ತಾನೆ ಇಲ್ಲ. ನಾನು ಅಂದರೆ ಹೊಟ್ಟೆ ಮೇಲೆ ಕಟ್ಕೊಳ್ತಾ ಇದ್ದಿದ್ದು. ಸೊ ಇಲ್ಲಿ ನಿಮಗೆ ನಾನು ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ. ಹೊಟ್ಟೆ ಮೇಲೆ ಕಟ್ಕೊಂಡ್ರೂ ಯಾವುದೇ ರೀತಿ ಏನೂ ಹಿಂಸೆ ಆಗೋದಿಲ್ಲ. ಅದು ಬಿಚ್ಚಿದಾಗ ಆ ಮಾರ್ಕ್ಸ್ ಇರ್ತಿತ್ತಲ್ಲ, ತುಂಬ ನನಗೆ ಇಷ್ಟ ಆಗ್ತಿತ್ತು, ಸಕ್ಕತ್ತಾಗಿರ್ತಿತ್ತು ಆ ಮಾರ್ಕ್ಸ್ ಮಾತ್ರ. ನನಗೆ ಕಂಪ್ಲೀಟ್ ಒಂದೇ ಒಂದು ಸ್ವಲ್ಪ ಹೊಟ್ಟೆನೂ ಸಹ ಇಲ್ಲ, ಫುಲ್ಲು ಒಳಗಡೆ ಹೋಗಿದೆ. ಸೊ ಇನ್ನೊಂದು ರೀತಿ ಯಾವ ಸ್ಟೆಪ್ಪು ಅಂತಂದರೆ, ಸೇಮ್ ಅದೇ ರೀತಿ ಕೈಯಲ್ಲಿ ನಾವೇ ಕಟ್ಕೊಳ್ಬೋದು. ಅಂದರೆ ಕಿಟಕಿ ಇಲ್ಲ ನಮ್ಮ ಮನೆ ಎಕ್ಸಾಂಪಲ್, ಇವಾಗ ನೀವಿರುವಂತಹ ಪ್ಲೇಸಲ್ಲಿ ಕಿಟಕಿ ಇಲ್ಲ, ಅಷ್ಟು ಉದ್ದ ಕಷ್ಟ ಆಗತ್ತೆ ಅಂತಂದರೆ ಜಸ್ಟು ಸೇಮ್ ಅದೇ ರೀತಿ ಇಟ್ಕೊಳ್ಳಿ. ಯಾರ ಸಪೋರ್ಟು ಬೇಡ ಇದಕ್ಕೂ. ಸೇಮ್ ಟೈಟ್ನೆಸ್. ಕೆಳಗಡೆ ನನಗೆ ಇವಾಗ ಸೊಂಟದ ಹತ್ರ ಹೋಗಬೇಕು. ಹೊಟ್ಟೆ ಅಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡಬಾರ್ದು, ಸೊಂಟನೂ ಸಹ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಅಗೇನ್ ನಾನು ಇನ್ನೊಂದು ರೌಂಡು ಸೊಂಟಕ್ಕೆ ಬರ್ತಾ ಇದ್ದೀನಿ. ಕೆಲವೊಂದ್ಸಲ ಇದು ಪ್ಯಾಂಟಿ ಲೈನ್ ಮೇಲೆ ಹೋಗ್ಬಿಡುತ್ತೆ. ಸೊ ಲೇಟರ್ ನೀವು ಒಂದು ಸ್ವಲ್ಪ ನಿಮಗೆ ಹೇಗೆ ಬೇಕೋ ಅದನ್ನು ಕಂಫರ್ಟ್ ಮಾಡ್ಕೋಬೋದು. ನೀವು ನೋಡ್ಬೋದು ಎಷ್ಟು ಸ್ಟಿಫ್ ಆಗಿದೆ. ಎಸ್, ನನಗೆ ಇವಾಗ ಸೊಂಟಕ್ಕೆ ನನಗೆ ಕಂಫರ್ಟ್ ಆಗಿದೆ, ಇಷ್ಟು ಸಾಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಇವಾಗ ಮೇಲಿಗೆ ಬರ್ತಾ ಇದ್ದೀನಿ. ಎಸ್, ಐ ಆಮ್ ಡನ್. ಇದು ಅಷ್ಟೇ 3 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಜಾಸ್ತಿ ಏನು ಟೈಮ್ ಬೇಡ. ಏನು ಪಿನ್ ಹಾಕುವಂತಹ ಅವಶ್ಯಕತೆ ಏನೂ ಇಲ್ಲ, ಏನು ದಪ್ಪನೂ ಇಲ್ಲ, ಏನೂ ಇಲ್ಲ. ಆರಾಮಾಗಿ ಹಾಕೋಬೋದು. ನೋಡಿ
ಇಲ್ಲಿ ಟಕ್ ಇನ್ಸೈಡ್, ದಟ್ಸ್ ಇಟ್. ಸೊ ಆರಾಮಾಗಿ ಇದು ಆಗೋಯ್ತು. ಜಸ್ಟ್ 3 to 4 ಮಿನಿಟ್ಸಲ್ಲೇ ನೀವು ಇದನ್ನು ಕಟ್ಕೊಳ್ಬಿಡ್ಬೋದು. ವೆರಿ ಸೇಫ್ಟಿ. ಈ ರೀತಿ ಕಟ್ಟೋದ್ರಿಂದ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಪ್ರತಿಯೊಬ್ಬ ಪ್ರೆಗ್ನೆನ್ಸಿ ವುಮೆನ್ಗೂ ಸಹ ನಮ್ಮ ಬ್ಯಾಕ್ಗೆ ಅಂತಂದರೆ ಸೊಂಟಕ್ಕೆ ಸಖತ್ ಪ್ರೆಷರ್ ಬೀಳುತ್ತೆ, ಸ್ಪೈನಲ್ ಕಾರ್ಡ್ಗೆ ಪ್ರೆಷರ್ ಬೀಳುತ್ತೆ ಅಂತಂದರೆ ಹೀಗೆ ಸ್ಟ್ರೇಟ್ ಇದ್ದಂತಹ ನಮ್ಮ ಒಂದು ಬ್ಯಾಕ್ ಬೆಲ್ಲಿ ಬಟನ್ ಬೆಲ್ಲಿ ಬಮ್ ಬರ್ತಾ ಅಂದರೆ ಹೊಟ್ಟೆ ಬರ್ತಾ ನಮ್ಮ ಒಂದು ಬ್ಯಾಕ್ ಈ ರೀತಿ ಸ್ಟ್ರೆಚ್ ಆಗುತ್ತೆ ಅಂತಂದರೆ ಸ್ವಲ್ಪ ಬಾಗ್ದಂಗೆ ಆಗುತ್ತೆ. ಸೊ ಅದರಿಂದ ನಮಗೆ ಸೊಂಟ ನೋವು ಬರುತ್ತೆ. ಕೆಲವರು ಏನು ಹೇಳ್ತಾರೆ ಅಂತಂದರೆ ಡೆಲಿವರಿ ಆಗಿರೋದ್ರಿಂದ, ನಾರ್ಮಲ್ ಡೆಲಿವರಿ ಆದರೆ ಸೊಂಟ ನೋವು ಬರುತ್ತೆ, C-ಸೆಕ್ಷನ್ ಆದರೆ ಸೊಂಟ ನೋವು ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿ ಎಲ್ಲ ಏನೂ ಇಲ್ಲ. ಸೊ ಈ ರೀತಿ ನಮ್ಮ ಒಂದು ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗೂ ಬೆಲ್ಲಿ ಬಟನ್ ಅಂತಂದರೆ ಹೊಟ್ಟೆ ದಪ್ಪ ಆದಾಗ ನಮಗೆ ಹೀಗಾಗ್ತೀವಿ. ಸೊ ಸೊಂಟಕ್ಕೆ ಸ್ವಲ್ಪ ಪ್ರೆಷರ್ ಬೀಳೋದ್ರಿಂದ ಬ್ಯಾಕ್ ಪೇನ್ ಬರೋದು. ಸೊ ನೀವು ಡೆಲಿವರಿ ಆಗಿದ ತಕ್ಷಣ ಈ ರೀತಿ ನೀವು ಹೊಟ್ಟೆಗೆ ಕಟ್ಟಿ ನೀವು ಮನೇಲಿ ಆರಾಮಾಗಿ ಕೆಲಸ ಮಾಡ್ಕೊಳ್ಬೋದು. ಇದು ಬ್ಯಾಕ್ಗೆ ಆರಾಮಾಗಿ ಸ್ಟ್ರೆಂತ್ ಕೊಡುತ್ತೆ. ಯಾವುದೇ ರೀತಿ ಸೊಂಟ ನಿಮಗೆ ಬರೋದಿಲ್ಲ. ಆ್ಯಂಡ್ ಅಂತಂದರೆ ಇಟ್ ಟೇಕ್ಸ್ ಟೈಮ್. ನಮ್ಮ ಒಂದು ಸ್ಪೈನಲ್ ಕಾರ್ಡು ಇರ್ಬೋದು ಅಥವಾ ಯೂಟ್ರಸ್ ಇರ್ಬೋದು, ಗರ್ಭಕೋಶ ಇರ್ಬೋದು, ಪ್ರತಿಯೊಂದೂ ಅದರ ಒಂದು ಮುಂಚೆ ಹೇಗಿದ್ದಂತಹ ಸೈಜ್ಗೆ ಹೋಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದರಿಂದ ನೀವು ಈ ರೀತಿ ಕಟ್ಕೊಳ್ಬೋದು. ನಾನು 9 ಮಂತ್ಸ್ ಕಟ್ಟಿದೆ. ನನಗಂತೂ ಕಂಫರ್ಟಬಲ್ ಆಗಿತ್ತು. ಯಾವುದೇ ರೀತಿ ಏನು ಬ್ಯಾಕ್ ಪೇನ್ ಬರ್ತಾ ಇರಲ್ಲ. ಆರಾಮಾಗಿ ಕುತ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿದ್ದೆ. ಲ್ಯಾಪ್ಟಾಪಲ್ಲೇ ನಾನು ಥೆರಪೀಸ್ನ ತೊಗೊಳ್ತಿದ್ದೆ, ಆನ್ಲೈನ್ ಥೆರಪೀಸ್ ತೊಗೊಳ್ತಿದ್ದೆ. ಆ್ಯಂಡ್ ಆ ರೀತಿಗೆ ಫ್ಲ್ಯಾಶ್ ಕಾರ್ಡ್ಸ್ ಆ್ಯಕ್ಟಿವಿಟಿ ಮಾಡಿಸಿದೆ, ಸ್ಟೋರಿ ಮಾಡಿಸ್ತಿದ್ದೆ, ಆ್ಯಂಡ್ ಆಯಿಲ್ ಮಸಾಜ್ ಸಹ ಮಾಡ್ತಿದ್ದೆ. ಆ ರೀತಿಗೆ ನನಗೆ ಯಾವುದೇ ರೀತಿ ಏನೂ ತೊಂದರೆ ಆಗಿಲ್ಲ. ಐ ವಾಸ್ ವೆರಿ ಕಂಫರ್ಟಬಲ್. ಸೊ ನೀವು ಇದನ್ನು ಟ್ರೈ ಮಾಡಿ. ಆ್ಯಂಡ್ ಏನೇ ಡೌಟ್ಸ್ ಇದ್ರು ಐ ಹೋಪ್ ಐ ಆಮ್ ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. 2 ವೇಯಲ್ಲಿ ಅಂತಂದರೆ ನಮ್ಗೆ ಏನು ಯಾರದೇ ಸಪೋರ್ಟ್ ಇಲ್ಲದೇ 2 ರೀತಿ ಕಟ್ಕೋಬೋದು. ಒಂದು ಕಿಟಕಿಗೆ ಒಂದು ಸೈಡ್ನ ಗಂಟು ಹಾಕಿ ಕಟ್ಕೊಳ್ಳೋದು, ಇನ್ನೊಂದು ನಾವೇ ಕಟ್ಕೊಳ್ಳೋದು. ಅದನ್ನು 2 ನಾನು ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಐ ಆಮ್ ಕ್ಲಿಯರ್. ಸೊ ಏನಾರ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಬ್ಯಾಕ್ ಮಾಡ್ತೀನಿ. ಸೊ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಕ್ಟಿವಿಟೀಸ್ ರಿಲೇಟೆಡ್ ವಿಡಿಯೋ, ಮಕ್ಕಳ ಮೈಲ್ಸ್ಟೋನ್ಸ್, ಯಾವ ರೀತಿ ಮೈಲ್ಸ್ಟೋನ್ಸ್, ಫೈನ್ ಮೋಟರ್ ಇರ್ಬೋದು, ಗ್ರಾಸ್ ಮೋಟರ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಸೋಷಿಯಲ್ ಸ್ಕಿಲ್ಸ್ ಇರ್ಬೋದು, ಅದು ಎಲ್ಲನೂ ಹೇಗೆ ಇಂಪ್ರೂವ್ ಮಾಡಬೇಕು, ಮಕ್ಕಳಿಗೆ ಯಾವ ರೀತಿ ಆಕ್ಟಿವಿಟೀಸ್ ಮುಖಾಂತರ ಮಕ್ಕಳಲ್ಲಿ ಮೈಲ್ಸ್ಟೋನ್ಸ್ನ ಡೆವಲಪ್ ಮಾಡೋದು. ಖಂಡಿತವಾಗ್ಲೂ ಮೈಲ್ಸ್ಟೋನ್ಸ್ ಮಕ್ಕಳು ಡೆವಲಪ್ ಆಗೇ ಆಗ್ತಾರೆ. ಆದರೆ ಮಕ್ಕಳ ಈ ಅರ್ಲಿ ಏಜಲ್ಲಿ 0 to 3 years ದ ಬೆಸ್ಟ್. 90% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಈ 0 to 3 years ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಸ್ಟಿಮ್ಯುಲೇಷನ್ ಜಾಸ್ತಿ ಮಾಡಿದ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು. ಆ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ತುಂಬ ಚೆನ್ನಾಗಿ ರ್ಯಾಪಿಡ್ ಆಗುತ್ತೆ. ಈಗ ಕಲಿಯುವಂತಹ ಕಲಿಕೆ 0 to 3 years ಏನಿದೆ, ಆ ಕಲಿಕೆ ಲೈಫ್ ಟೈಮ್ ಮಕ್ಕಳಿಗೆ ಕಲಿಕೆಯಾಗಿ ಉಳಿಯುತ್ತೆ. ಅದು ಲಾಂಗ್ ಟರ್ಮ್ ಆಗೂ ಇರುತ್ತೆ. ಅದಕ್ಕೋಸ್ಕರ ಈ ಟೈಮಲ್ಲಿ ವೆರಿ ಬೆಸ್ಟ್ ಪೀರಿಯಡ್. ಅದಕ್ಕೋಸ್ಕರ ನೀವು ಆ ರೀತಿ ರಿಲೇಟೆಡ್ ವಿಡಿಯೋಸ್, ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ, ಯಾವ ಆಕ್ಟಿವಿಟೀಸ್ ಹೇಗೆ ಮಾಡಿಸ್ಬೇಕು, ಯಾವ ಆಕ್ಟಿವಿಟೀಸ್ ಮಾಡಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ತಿಳ್ಕೋಬೇಕು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಡ್ ಆಕ್ಟಿವಿಟೀಸ್ ನಿಮಗೆ ಸಿಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಡೈಲಿ ರೊಟೀನ್ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಅದನ್ನು ಹೋಗಿ ಚೆಕ್ ಮಾಡಿ. ಸೊ ಎಸ್, ಐ ಆಮ್ ಡನ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಇದೇ ರೀತಿ ನ್ಯೂ ಮಾಮೀಸ್ಗೆ ಹೆಲ್ಪ್ ಆಗುವಂತಹ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಸಿ ಯು, ಬಾಯ್, ಟಾಟಾ, ಟೇಕ್ ಕೇರ್.